ಹಾಯ್ ಫ್ರೆಂಡ್ಸ್, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. TET 2024 ನೋಡ್ರಿ, TET ಪರೀಕ್ಷೆ ಡೇಟ್ ಈಗಾಗಲೇ ಅನೌನ್ಸ್ ಆಗಿದೆ. ನೀವೇನಾದರೂ TET ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ನೀವು ವಾಚ್ ಮಾಡಿದ್ದಾದರೆ 100% ನಿಮಗೆ TET ಸಂಬಂಧಪಟ್ಟಂಥ ಎಲ್ಲ ಮ್ಯಾಥ್ಸ್ ಕ್ಲಾಸ್ನ ವೀಡಿಯೋಸು ಗೂಗಲ್ ಯೂಟ್ಯೂಬ್ನ ಪ್ಲೇ ಲಿಸ್ಟಲ್ಲಿ ಅವೈಲೇಬಲ್ ಇದೆ. ಅದನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಆಫ್ಲೈನ್ ಮತ್ತು ಆನ್ಲೈನಲ್ಲಿ ಈ TET ಪರೀಕ್ಷೆ, PDO, ಲ್ಯಾಂಡ್ ಸರ್ವೇರು, ಬೀಟ್ ಫಾರೆಸ್ಟರ್ ಎಕ್ಸಾಮ್ಗೆ, VA ಎಕ್ಸಾಮ್ಗೆ ಆಫ್ಲೈನ್ ತರಬೇತಿ ಸ್ಟಾರ್ಟ್ ಆಗಿದೆ. ಹಾಗೆ ಆನ್ಲೈನಲ್ಲೂ ಕೂಡ ಅವೈಲೇಬಲ್ ಇದೆ. ನೀವೇನಾದ್ರು TET ಪರೀಕ್ಷೆಯಲ್ಲಿ ಮ್ಯಾಥ್ಸಲ್ಲಿ ಅತಿ ಹೆಚ್ಚು ಸ್ಕೋರ್ ಮಾಡ್ಕೋಬೇಕು ಅಂದರೆ, ಅಥವಾ ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ಮ್ಯಾಥ್ಸಲ್ಲಿ ಸ್ಕೋರ್ ಮಾಡಬೇಕು, ಬೀಟ್ ಫಾರೆಸ್ಟರ್ ಎಕ್ಸಾಮಲ್ಲಿ ಸ್ಕೋರ್ ಮಾಡಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಇದರ ಉಪಯೋಗನ ಪಡ್ಕೊಂಡಿದ್ದೆ ಆದರೆ ನೀವು ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ದಿ ಬೆಸ್ಟ್ ಕ್ಲಾಸಸ್ ನಿಮಗೆ ಅವೈಲೇಬಲ್ ಇದೆ. ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ, ನಿಮ್ಮ ಸಿಬ್ಲಿಂಗ್ಸಲ್ಲಿ, ನಿಮ್ಮ ಊರಲ್ಲಿ ಯಾರಾದರೂ ಈ ಪರೀಕ್ಷೆಗಳಿಗೆ ಅಪ್ಲಿಕೇಶನ್ ಹಾಕಿದರೆ ಅವರಿಗೆ ಈ ಮಾಹಿತಿಯನ್ನು ತಲುಪಿಸ್ರಿ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ 9071673831 ಅಥವಾ 32ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡ್ರಿ, ಮೊದಲನೇ ಪ್ರಶ್ನೆಯಲ್ಲಿ ಮ್ಯಾಥ್ಸ್ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆ ಇದೆ ಅಂದರೆ, ಜನರಲ್ ಫಾರ್ಮ್ ಆಫ್ ಎ ರ್ಯಾಷನಲ್ ನಂಬರ್ ಅಂತ ಕೇಳಿದ್ದಾರೆ. ಭಾಗಲಬ್ಧಕ ಸಂಖ್ಯೆಯ ಸಾಮಾನ್ಯ ರೂಪ ಯಾವುದು ಅಂತ ಕೇಳಿದ್ದಾನೆ. ಭಾಗಲಬ್ಧ ಸಂಖ್ಯೆಯ ಸಾಮಾನ್ಯ ರೂಪ, ಇಲ್ಲಿ 4 ಆಪ್ಷನ್ಸಲ್ಲಿ ಯಾವ್ದು ಕರೆಕ್ಟು ಅಂತ ಕೇಳಿದ್ದಾನೆ. ಜನರಲ್ ಫಾರ್ಮ್ ಆಫ್ ಎ ರ್ಯಾಷನಲ್ ನಂಬರ್ ಅಂದರೆ ಭಾಗಲಬ್ಧ ಸಂಖ್ಯೆ ಅಂದರೆ ಏನು ಅಂತ ಫಸ್ಟ್ ಗೊತ್ತಿರಬೇಕು. P/Q ರೂಪದಲ್ಲಿ ಯಾವಾಗಲೂ ನೋಡ್ರಿ P/Q ರೂಪ ಅಂತ ಕರಿತೀವಿ, P/Q ಫಾರ್ಮ್ ಅಂತ ಕರಿತೀವಿ. P/Q ರೂಪದಲ್ಲಿ ಅಥವಾ ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ, ಕೆಲವೊಂದು ಕ್ವಶನ್ ಪೇಪರ್ಸಲ್ಲಿ A/B ರೂಪದಲ್ಲಿ ಅಂತ ಆದರೂ ಕೊಡ್ಬೋದು. ಅಕ್ಷರಗಳು PQ ಆದರೂ ಯೂಸ್ ಮಾಡ್ಕೋಬೋದು, A ಮತ್ತು B ಆದರೂ ಯೂಸ್ ಮಾಡ್ಬೋದು. P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ದ ನಂಬರ್ಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ P/Q ಅಂತ ಕರಿತೀವಿ. ದ ನಂಬರ್ಸ್ ವಿಚ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ P/Q ಆರ್ A/B. P/Q ರೂಪದಲ್ಲಿ ಅಥವಾ A/B ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯತೆ ಯಾವುದಿದೆಯಲ್ಲ ಅವೆಲ್ಲ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದರೆ ಈ P ಪ್ಲೇಸಲ್ಲಿ ಬರೋ ನಂಬರು, ಈ Q ಪ್ಲೇಸಲ್ಲಿ ಬರೆಯೋ ನಂಬರ್ಸ್ ಯಾವಾಗಿರ್ಬೇಕಂದ್ರೆ ಅವೆಲ್ಲ ಪೂರ್ಣಾಂಕಗಳಾಗಿರ್ಬೇಕು. ಆ P ಮತ್ತು Qಗಳೇನಾಗಿರ್ಬೇಕು, ಪೂರ್ಣಾಂಕಗಳು ಅಂತ ಕರಿತೀವಿ. ಇಂಟೀಜರ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಕನ್ನಡದಲ್ಲಿ ಪೂರ್ಣಾಂಕಗಳು ಅಂತ ಕರಿತೀವಿ. ಪೂರ್ಣಾಂಕಗಳಂದರೆ ನಿಮಗೆ ಗೊತ್ತಿರಬೇಕು, ಈ ಪೂರ್ಣಾಂಕಗಳ ಗಣದಲ್ಲಿ ನೆಗೆಟಿವ್ ನಂಬರ್ಸ್ ಇರ್ತವೆ. -3, -2, -1 ಇರ್ತವೆ, 0 ಇರ್ತವೆ, +1, +2 ಅಂಡ್ ಸೊ ಆನ್. ಈ ಥರ ಸಾಕಷ್ಟು ನಂಬರ್ಸ್ ಇರ್ತವಲ್ಲ, ಇವನ್ನ ಪೂರ್ಣಾಂಕಗಳು ಅಂತ ಕರಿತೀವಿ. ಅಂದರೆ P ಜಾಗದಲ್ಲಿ ಯಾವ್ದಾದ್ರು ಪೂರ್ಣಾಂಕ ಬರ್ಬೋದು, ನೆಗೆಟಿವ್ ನಂಬರ್ ಇರ್ಬೋದು, ಪಾಸಿಟಿವ್ ನಂಬರ್ ಇರ್ಬೋದು. Q ಜಾಗದಲ್ಲೂ ಕೂಡ ಯಾವ್ದಾದ್ರು ಪೂರ್ಣಾಂಕ ಬರಿಬೋದು. ಆದರೆ ಇಲ್ಲಿ ಡಿನಾಮಿನೇಟ್ರಲ್ಲಿ, ಛೇದದಲ್ಲಿ ಯಾವುದಿದೆ Q ಇದೆಯಲ್ಲ, Qನ ಬೆಲೆ ಮಾತ್ರ 0 ಆಗಿರಬಾರ್ದು ಅಷ್ಟೇ. P ಜಾಗದಲ್ಲಿ ಯಾವ ಸಂಖ್ಯೆಗಳಾದರೂ ಬರ್ಬೋದು. ಈ ಕೆಳಗಡೆ ಡಿನಾಮಿನೇಟ್ರಲ್ಲಿ Qನ ಪ್ಲೇಸಲ್ಲೂ ಕೂಡ ಇಂಟೀಜರ್ಸ್, ಪೂರ್ಣಾಂಕಗಳೇ ಬರಿಬೇಕು. ಯಾವುದನ್ನು ಬಿಟ್ಟು, ಈ 0ಯನ್ನು ಬಿಟ್ಟು ಯಾವುದೇ ಪೂರ್ಣಾಂಕವನ್ನು Q ಜಾಗದಲ್ಲಿ ಬರ್ಕೊಂಡ್ರೆ ಅದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಹಾಗಾದರೆ ಆ ಭಾಗಲಬ್ಧ ಸಂಖ್ಯೆಯ ಸಾಮಾನ್ಯ ರೂಪ ಅಂದರೆ P/Q ರೂಪದಲ್ಲಿ ವ್ಯಕ್ತಪಡಿಸೋ ಥರ ಇರಬೇಕು. ಆ P ಮತ್ತು Q ಅನ್ನೋ ಪೂರ್ಣಾಂಕಗಳು ಇಂಟೀಜರ್ಸ್ ಆಗಿರಬೇಕು. ಈ ಡಿನಾಮಿನೇಟರ್ Q ಈಸ್ ನಾಟ್ ಈಕ್ವಲ್ ಟು 0 ಆಗಿರಬೇಕು. ಈ ಥರ ಆಪ್ಷನ್ನು ಯಾವ ಆಪ್ಷನಲ್ಲಿದೆ, ಇಲ್ಲಿ 4 ಆಪ್ಷನ್ ಇಂಗ್ಲೀಷಲ್ಲಿ ಇದೆ, ಕನ್ನಡದಲ್ಲಿ ಇದೆ. ಯಾವ್ದು ಸರಿ ಇದೆ ಅಂತ ನೋಡ್ತಾ ಹೋಗ್ರಿ. ಇಲ್ಲಿ P/Q ರೂಪದಲ್ಲಿ ವ್ಯಕ್ತಪಡಿಸಬೇಕು. P ಮತ್ತು Q ಅನ್ನು ಪೂರ್ಣಾಂಕಗಳಾಗಿರ್ಬೇಕು. Q ಈಸ್ ನಾಟ್ ಈಕ್ವಲ್ ಟು 0 ಆಗಿರ್ಬೇಕು. ಅಂದರೆ P/Q ರೂಪದಲ್ಲಿ ಅಂತಿದೆ, P ಮತ್ತು Qಗಳು ಪೂರ್ಣಾಂಕಗಳು, Q ಈಸ್ ನಾಟ್ ಈಕ್ವಲ್ ಟು 0 ಇದೆ ಅಂದರೆ ಫಸ್ಟ್ ಆಪ್ಷನ್ನೇ ಸರಿ ಉತ್ತರ ಆಗುತ್ತೆ. ಇಲ್ಲಿ Q ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾನೆ, ಇದು ರಾಂಗ್. ಇಲ್ಲಿ Q/P, Q ಮೇಲ್ಗಡೆ ಕೊಟ್ಟಿದ್ದಾನೆ ಅಂದರೆ ರಾಂಗು, ಅದಕ್ಕೋಸ್ಕರ ಇದು ತಪ್ಪು. ಇಲ್ಲಿ Q ಈಕ್ವಲ್ ಟು 0 ಕೊಟ್ಟಿರೋದ್ರಿಂದ ಈಕ್ವಲ್ ಟು 0 ಆಗಿರಲ್ಲ, ಅದು ಕೂಡ ರಾಂಗ್ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ P/Q. P ಆ್ಯಂಡ್ Q ಆರ್ ಇಂಟೀಜರ್ಸ್. Q ಈಸ್ ನಾಟ್ ಈಕ್ವಲ್ ಟು 0 ಆಗಿದ್ದರೆ ಅದನ್ನು ನಾವು ರ್ಯಾಷನಲ್ ನಂಬರ್, ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಗೊತ್ತಾಯ್ತಾ? ಭಾಗಲಬ್ಧ ಸಂಖ್ಯೆಗಳನ್ನು ಈ ರೂಪದಲ್ಲಿ ಬರಿತೀವಿ. ಇದಕ್ಕೆ ಆನ್ಸರು ಫಸ್ಟ್ ಆಪ್ಷನ್ ಆಗಿರುತ್ತೆ.
ಸೊ ನೆಕ್ಸ್ಟು ಎರಡನೇ ಪ್ರಶ್ನೆ ಬರೋಣ, ಮುಂದಿನ ಪ್ರಶ್ನೆ ಬರ್ಕೊಂತವನ್ನ ನೀವು ಕ್ವಶನ್ ವಿಡಿಯೋ ಸ್ಟಾಪ್ ಮಾಡಿ ಕ್ವಶನ್ ಆಪ್ಷನ್ ಬೇಕಾದ್ರೆ ಬರ್ಕೊಂಡು ನೋಟ್ಸ್ ಮಾಡ್ಕೊತ ಹೋಗ್ಬೋದು. 100% ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಇವೆಲ್ಲ ಹೆಲ್ಪ್ ಆಗ್ತವೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾನೆ. ಕೆಳಗಿನವುಗಳಲ್ಲಿ ಅಸತ್ಯ ಹೇಳಿಕೆ ಯಾವುದು ಅಂತ ಕೊಟ್ಟಿದ್ದಾನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಲಾಗ್ ಎಕ್ಸ್ ವೈ ಟು ದ ಬೇಸ್ ಎ ಅಂತ ಓದ್ತೀವಿ. ಲಾಗ್ ಎಕ್ಸ್ ವೈ ಟು ದ ಬೇಸ್ ಎ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಟು ದ ಬೇಸ್ ಎ ಪ್ಲಸ್ ಲಾಗ್ ವೈ ಟು ದ ಬೇಸ್ ಎ ಅಂತ ಕೊಟ್ಟಿದ್ದಾನೆ. ಇವು 4ರಲ್ಲಿ ತಪ್ಪಾಗಿರೋ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದಾಗ ಮೊದಲನೇ ಸ್ಟೇಟ್ಮೆಂಟ್ ಸರಿ ಇದೆ. ಯಾವಾಗಲೂ ನಾವು ಲಾಗ್ ಎಮ್ ಎನ್ ಅಂತ ಬರೀತೀವಿ. ಲಾಗ್ ಎಮ್ ಎನ್ ಟು ದ ಬೇಸ್ ಏನೋ ಅಥವಾ ಬೇಸ್ 10 ಅಂತ ಬರ್ಕೊಂಡ್ರೆ ಸೊ ಅದು ಲಾಗ್ ಎಮ್ ಅಂತ ಬರ್ಕೊಂಡು ಪ್ಲಸ್ ಲಾಗ್ ಎನ್ ಅಂತ ಬರಿತೀವಲ್ಲ, ಇದು ಲಾಗರಿದಮಿಕ್ ಪ್ರಾಪರ್ಟಿ. ಮೊದಲನೇ ಪ್ರಾಪರ್ಟಿ ಇದು. ಲಾಗ್ ಎಕ್ಸ್ ವೈನ ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಅಂತ ಬರಿಬೋದು. ಈ ಮೊದಲನೇ ಸ್ಟೇಟ್ಮೆಂಟು ಸರಿಯಾಗಿದೆ. ಇಲ್ಲಿ ಕೇಳಿರೋದು ಫಾಲ್ಸ್ ಸ್ಟೇಟ್ಮೆಂಟ್ ಕೇಳಿದ್ದಾನೆ. ಎರಡನೇ ಸ್ಟೇಟ್ಮೆಂಟ್ ನೋಡ್ರಿ, ಎ ಪವರ್ ಎಮ್ ಇದೆ ಮತ್ತು ಹೋಲ್ ಪವರ್ ಎನ್ ಇದ್ದಾಗ ಬೇಸ್ ಎ ಅಷ್ಟೇ ಬರ್ಕೊಂಡು ಈ ಎಮ್ ಮತ್ತು ಎನ್ನ ಮಲ್ಟಿಪ್ಲೈ ಮಾಡಬೇಕು. ಎಮ್ ಇಂಟು ಎನ್ ಆಗುತ್ತೆ. ಸೊ ಎ ಪವರ್ ಎಮ್ ಹೋಲ್ ಪವರ್ ಎನ್ ಅಂದರೆ ಎ ಪವರ್ ಎಮ್ ಇಂಟು ಎನ್ ಅಂತ ಬರಿಬೋದು. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟು ಕೂಡ ಕರೆಕ್ಟ್ ಇದೆ, ಅದೇನು ತಪ್ಪಿಲ್ಲ. ಸೊ ಫಸ್ಟು ಸೆಕೆಂಡ್ ಎರಡೂ ಕರೆಕ್ಟ್ ಇದ್ದಾವೆ. ಅದೇ ಥರ ಫೋರ್ತ್ ಸ್ಟೇಟ್ಮೆಂಟ್ ನೋಡೋಣ ಇವಾಗ. ಲಾಗ್ ಎಕ್ಸ್ ಟು ದ ಪವರ್ ಎಮ್ ಇದೆ. ಅಲ್ಲಿ ಬೇಸ್ ಏನಾದರೂ ಇರಲಿ, ಬೇಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಲಾಗ್ ಎಕ್ಸ್ ಟು ದ ಪವರ್ ಎಮ್ ಅಂತ ಇದೆ ಅಂದರೆ ಈ ಪವರ್ ಎಮ್ಮನ್ನು ಫಸ್ಟ್ ಬರ್ಕೊಂಡು ಲಾಗ್ ಎಕ್ಸನ್ನು ಮುಂದ್ಗಡೆ ಬರ್ಕೊಂಡ್ರೆ ಇದು ಕೂಡ ಈ ಪ್ರಾಪರ್ಟಿ ಲಾಗರಿದಮಿಕ್ ಪ್ರಾಪರ್ಟಿ ಅಂತ ಕರಿತೀವಿ. ಇದು ಕೂಡ ಸರಿಯಾಗಿದೆ. ಲಾಗ್ ಸಂಬಂಧಪಟ್ಟಂಥ ನಿಯಮಗಳಲ್ಲಿ ಈ ಲಾಸ್ಟ್ನಿದ ಕೂಡ ಸರಿಯಾಗಿದೆ. ಈ ಫಸ್ಟ್ ಸರಿ ಇದೆ, ಲಾಸ್ಟ್ ಸೆಕೆಂಡು ಸರಿ ಇದೆ, ಲಾಸ್ಟ್ ಸರಿ ಇದೆ ಅಂದರೆ ಇದರಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಅಂದರೆ ಥರ್ಡ್ ಒನ್. ಯಾಕಂದರೆ ಎ ಪವರ್ ಎಮ್ ಡಿವೈಡ್ ಬೈ ಎ ಪವರ್ ಎನ್ ಅಂದರೆ ಇದಲ್ಲಿ ನೋಡ್ರಿ ಬೇಸ್ ಎ ಇದೆ, ಇಲ್ಲೂ ಬೇಸ್ ಎ ಇದೆ ಅಂದರೆ ಸೇಮ್ ಬೇಸ್ ಇದ್ದಾಗ ಈ ನಡುವೆ ಡಿವೈಡ್ ಬೈ ಇತ್ತು ಅಂದರೆ ಎರಡೂ ಪವರ್ಸ್ನ ಮೈನಸ್ ಮಾಡ್ಕೋಬೇಕು. ಎ ಪವರ್ ಎಮ್ ಮೈನಸ್ ಎನ್ ಆಗುತ್ತೆ. ಅದೇ ಥರ ಇಲ್ಲಿ ಎ ಸೇಮ್ ಬೇಸ್ ಇದೆ ಅಂದರೆ ಕಾಮನ್ ಒಂದೇ ಬೇಸ್ ಬರ್ಕೊಂಡು ನಡುವೆ ಡಿವೈಡ್ ಬೈ ಇದ್ದಾಗ ಈ ಎನ್ನಲ್ಲಿ ಕೆಳಗೆ ಮೈನಸ್ ಮಾಡ್ಕೋಬೇಕು. ಎ ಪವರ್ ಎನ್ ಮೈನಸ್ ಎಮ್ ಆಗುತ್ತೆ. ಇಲ್ಲಿರೋದು ಎಮ್ ಮೈನಸ್ ಎನ್, ಇಲ್ಲಿ ಬಂದಿರೋದು ಎನ್ ಮೈನಸ್ ಎನ್. ಎಮ್ ಮೈನಸ್ ಎನ್ ಎನ್ ಮೈನಸ್ ಎಮ್ ಎರಡು ಈಕ್ವಲ್ ಆಗಿ ಚಾನ್ಸೇ ಇಲ್ಲ. ಇಸ್ ನಾಟ್ ಈಕ್ವಲ್ ಟು ಅಂತ ಕೊಡಬೇಕಾಗಿತ್ತು, ಇಲ್ಲಿ ಈಕ್ವಲ್ ಟು ಅಂತ ಕೊಟ್ಟಿರೋದ್ರಿಂದ ಇದರಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಯಾವುದಂದರೆ ಆಪ್ಷನ್ ಥರ್ಡ್ ಒನ್ನು. ನಾವು ಈ ಕ್ವಶನ್ಗೆ ಆನ್ಸರ್ ಆಪ್ಷನ್ ಥರ್ಡ್ ಅಂತ ಹಾಕ್ಬೇಕು. ಯಾಕಂದರೆ ಅಸತ್ಯ ಹೇಳಿಕೆ ಯಾವುದು, ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದಂದರೆ ಆಪ್ಷನ್ ಥರ್ಡ್ ಒನ್ ಅದು ಫಾಲ್ಸ್ ಸ್ಟೇಟ್ಮೆಂಟ್ ಆಗುತ್ತೆ. ಇಲ್ಲಿ ನಾಟ್ ಈಕ್ವಲ್ ಟು ಅಂತ ಕೊಟ್ಟಿದ್ರೆ ಅದು ಕರೆಕ್ಟ್ ಆಗೋದು, ಬಟ್ ಈಕ್ವಲ್ ಟು ಅಂತ ಕೊಟ್ಟಿರೋದ್ರಿಂದ ಅದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಆಪ್ಷನ್ ಥರ್ಡ್ ಒನ್ ಆನ್ಸರ್ ಮಾಡ್ಬೇಕು. ಇದಕ್ಕೆ ಕ್ಲಿಯರ್ ಆಗುತ್ತೆ ಆಯಿತಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಎ ಈಸ್ ಎ ಸಬ್ಸೆಟ್ ಆಫ್ ಬಿ ದೆನ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು ಅಂತ ಕೊಟ್ಟಿದ್ದಾನೆ. ಎ ಗಣವು ಬಿ ಗಣದ ಉಪಗಣ ಅಂತ ಈ ಥರ ಸಿಂಬಲ್ ಹಾಕಿದ್ದಾನೆ ಅಂದರೆ ಇದನ್ನ ಸಬ್ ಸೆಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಉಪಗಣ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಸಬ್ಸೆಟ್, ಕನ್ನಡದಲ್ಲಿ ಉಪಗಣ ಅಂತ ಕರಿತೀವಿ. ಎ ಅನ್ನೋದು ಬಿ ಗಣದ ಉಪಗಣ ಆಗಿದ್ದರೆ ಎ ಛೇದನ ಬಿ ಮಾಡಿದರೆ ಅದು ಯಾವ ಗಣಕ್ಕೆ ಸಮವಾಗಿರುತ್ತೆ ಅಂದರೆ ಅದು ಎ ಗಣಕ್ಕೆ ಸಮವಾಗಿರುತ್ತೆ. ಆಪ್ಷನ್ ಸೆಕೆಂಡ್ ಕರೆಕ್ಟ್ ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ. ಯಾವ ಥರ ಸರ್ ಅದು ಕ್ಲಾರಿಟಿ ಸಿಗಲಿಲ್ಲ ಅಂದರೆ ಒಂದು ಎಕ್ಸಾಂಪಲ್ ಮೂಲಕ ನಿಮ್ಗೆ ಹೇಳ್ಕೊಡ್ತೇನೆ. ಎ ಅನ್ನೋದು ಬಿಗೆ ಉಪಗಣ ಅಂತ ಹೇಳಿರೋದ್ರಿಂದ ಬಿ ಗಣದ ಗಣಾಂಶಗಳನ್ನು ನೀವೇ ಯಾವಾದರೂ ಒಂದಿಷ್ಟು ಎಲಿಮೆಂಟ್ಸ್ ಬರ್ಕೊಂಬಿಡ್ರಿ. ಸೊ ಬಿ ಗಣದಲ್ಲಿ ಒಂದು 2, 3, 4, 5, 6 ಅಂತ ಒಂದು 5 ಗಣಾಂಶಗಳನ್ನು ಬರ್ದೇನೆ. ಇದು ಬಿ ಗಣ. ಇಲ್ಲಿ ಕೊಟ್ಟಿರೋದು ಎ ಈಸ್ ಎ ಸಬ್ಸೆಟ್ ಆಫ್ ಬಿ. ಏನದು ಬಿನ ಉಪಗಣ ಅಂತ ಕೊಟ್ಟಿರೋದ್ರಿಂದ ಎ ಗಣವನ್ನು ಬಿ ಗಣದಲ್ಲಿರೋ ಯಾವಾರು ಒಂದು 2-3 ಎಲಿಮೆಂಟ್ಸ್ ಬರೆಯೋಣ. 3 ಮತ್ತು 5 ಬರಿತಾ ಇದೀನಿ ಅಂದರೆ ಈ 3 ಮತ್ತು 5 ನಾವು ಬಿ ಗಣದಲ್ಲಿರೋ ಗಣಾಂಶಗಳಾಗಿರೋದ್ರಿಂದ ಇವಾಗ ಎ ಗಣ ಅನ್ನೋದು ಏನಾಗಿರುತ್ತೆ, ಸಬ್ಸೆಟ್ ಆಫ್ ಬಿ. ಏನದು ಬಿನ ಉಪಗಣ ಆಗಿರುತ್ತೆ. ಯಾಕಂದರೆ ಎ ಗಣದಲ್ಲಿರೋ ಗಣಾಂಶಗಳೇ ಬಿ ಗಣದಲ್ಲಿರೋ ಗಣಾಂಶಗಳೇ ಏನಲ್ಲಿ ಇರೋದ್ರಿಂದ ಎ ಗಣ ಅನ್ನೋದು ಬಿನ ಉಪಗಣ ಆಗಿರುತ್ತೆ. ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಮಾಡ್ತೀವಿ. ಇವಾಗ ಇಲ್ಲಿ ಕಂಡುಹಿಡಿಯ ಕೇಳಿರೋದು ಎ ಛೇದನ ಬಿ, ಎ ಇಂಟರ್ಸೆಕ್ಷನ್ ಬಿ ಅಂತ ಓದ್ಬೇಕು ಇಂಗ್ಲೀಷಲ್ಲಿ. ಎ ಛೇದನ ಬಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನೀವು ನೋಡ್ರಿ, ಇಲ್ಲಿ ಇಂಟರ್ಸೆಕ್ಷನ್ ಅಂತ ಸಿಂಬಲ್, ಕನ್ನಡದಲ್ಲಿ ಛೇದನ ಅಂತಿದೆ.
ಈ ಛೇದನ ಸಿಂಬಲ್ ಇದ್ದಾಗ, ಇಂಟರ್ಸೆಕ್ಷನ್ ಸಿಂಬಲ್ ಇದ್ದಾಗ ನಾವೇನು ಮಾಡಬೇಕು ಅಂದರೆ ಇವೆರಡೂ ಗಣದಲ್ಲಿರೋ ಕಾಮನ್ ಎಲಿಮೆಂಟ್ಸ್ನ ಬರಿಬೇಕು. ಸಾಮಾನ್ಯ ಗಣಾಂಶಗಳು, ಎರಡೂ ಗಣದಲ್ಲಿರೋ ಗಣಾಂಶಗಳು 3 ಅನ್ನೋದು ಎರಡೂ ಗಣದಲ್ಲಿದೆ, 3 ಬರಿಬೇಕು. 5 ಅನ್ನೋದು ಎರಡೂ ಗಣದಲ್ಲಿದೆ, 5 ಬರಿಬೇಕು. ಎ ಇಂಟರ್ಸೆಕ್ಷನ್ ಬಿ ಅಂದರೆ 3,5 ಅಂತ ಬರಿತೀವಿ. 3,5 ಅನ್ನೋದು ಎ ಛೇದನ ಬಿ ಆಗಿರುತ್ತೆ. ಸೊ ಹಾಗಾದ್ರೆ ಎ ಛೇದನ ಬಿ 3,5 ಬರುತ್ತೆ ಅಂದರೆ ಈ 3,5 ಎಲಿಮೆಂಟ್ಸ್ ಇರೋದು ಯಾವ ಗಣದಲ್ಲಿ ನೋಡ್ರಿ, ಎ ಗಣದಲ್ಲಿ ಇರೋದ್ರಿಂದ ಇದು ಈಕ್ವಲ್ ಟು ಎ ಆಗಿರುತ್ತೆ. ಹಾಗಾಗಿ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಮತ್ತು ಎ ಗಣನೆ ಬರುತ್ತೆ. ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ ಮತ್ತು ವಾಪಸ್ ಎ ಗಣದ ಗಣಾಂಶಗಳೇ ಬರೋದ್ರಿಂದ ಎ ಇಂಟರ್ಸೆಕ್ಷನ್ ಬಿ ಅನ್ನೋದು ಎಗೆ ಸಮವಾಗಿರುತ್ತೆ. ಯಾವಾಗ ಎ ಅನ್ನೋದು ಬಿನ ಉಪಗಣ ಆಗಿದ್ದಾಗ ಮಾತ್ರ, ಎಲ್ಲ ಟೈಮಲ್ಲೂ ಅಲ್ಲ. ಕ್ಲಿಯರಾ? ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. 4th one. The portion of a cake is not possible to heat ಅಂತ ಇದೆ. ಒಂದು ಕೇಕ್ನಲ್ಲಿ ತಿನ್ನಲು ಸಾಧ್ಯವಾಗದ ಭಾಗ ಯಾವುದು ಅಂತ ಕೇಳಿದಾನೆ. ಸೊ ಫುಲ್ ಒಂದು ಕೇಕ್ ಇರುತ್ತೆ ಅಂದ್ಕೊಳ್ಳೋಣ. ಫುಲ್ ಒಂದು ಕೇಕ್ ತಗೊಂಬಂದಿರ್ತೀರಿ ನೀವು. ಈ ರೀತಿ ಈ ಕೇಕ್ನಲ್ಲಿ ತಿನ್ನಲು ಸಾಧ್ಯವಾಗದ ಭಾಗ ಅಂತ ಕೇಳಿದಾನೆ. ತಿನ್ನಲು ಸಾಧ್ಯವಾಗದ ಭಾಗ ಅಂತ ಕೇಳಿದಾನೆ. ಈ ಥರ ಕೇಕ್ ತಗೊಂಬಂದಿರಂದ್ರೆ ಒಂದು ಕೇಕ್ ಇದೆ ಫುಲ್ ಅಂದರೆ ಇದು 100% ಕೇಕ್. ಒಂದು ಫುಲ್ ಕೇಕ್ ಇದೆ ಅಂದರೆ ಅದು 100% ಸಮ. ಒಂದು ಕೇಕನ್ನು ತಗೊಂಬಂದಿಟ್ಟಿರಿ ಅಂದರೆ ಅದು 100% ಸಮ. ಈ 100% ಕೇಕಲ್ಲಿ ನೀವು ಒಂದು 30% ತಿನ್ಬೋದಾ? 100% ಎಕ್ಸಾಕ್ಟ್ಲಿ ತಿನ್ಬೋದು. ಈ ಕೇಕ್ 100% ಅಂದ್ಕೊಂಡ್ರೆ ಇದರಲ್ಲಿ 30 ಭಾಗದಷ್ಟು ಕಟ್ ಮಾಡ್ಕೊಂಡು ನೀವು ತಿನ್ಬೋದು, ಉಳಿದರೆ 70 ಭಾಗ ಹಂಗೆ ಇರುತ್ತೆ. ಒಂದು ವೇಳೆ ಕೇಕ್ನಲ್ಲಿ 50% ನೀವು ತಿನ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂದರೆ 100% ಸಾಧ್ಯತೆ ಇದೆ. ಯಾಕಂದರೆ ಟೋಟಲಿ ಇದು 100% ಕೇಕಲ್ಲಿ 50% ಅಂದರೆ ಒಂದು ಅರ್ಧ ಭಾಗ ಕಟ್ ಮಾಡ್ಕೊಂಡು ನೀವು ತಿನ್ಬೋದು, ತಿನ್ಲಿಕ್ಕೆ ಸಾಧ್ಯತೆ ಇದೆ 50%. 100% ತಿನ್ಬೋದಂದರೆ ಈ ಫುಲ್ ಕೇಕ್ ತಿನ್ನೋಕ್ಕೆ ಸಾಧ್ಯತೆ ಇದೆ ಅಂದರೆ ಫುಲ್ ಕೇಕ್ನೇ ತಿನ್ಬೋದು ನೀವು, ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಫುಲ್ ಕೇಕ್ ತಗೊಂಡು ಪೂರ್ತಿ ಖಾಲಿ ಆಗೋವರೆಗೂ ತಿನ್ಬೋದು ನೀವು. ಆದರೆ 100% ಕೇಕ್ ಇದೆ, ನೀವು 120% ತಿನ್ನೋಕ್ಕೆ ಸಾಧ್ಯತೆ ಇದೆ ಅಂದರೆ ತಿನ್ನೋಕ್ಕೆ ಚಾನ್ಸೇ ಇಲ್ಲ. ಹೌದಾ? ಇರೋ ಕೇಕು 100% ಇದೆ, 120% ತಿನ್ನೋಕ್ಕೆ ಸಾಧ್ಯತೆ ಇದೆಯಾ? ಖಂಡಿತ ತಿನ್ನೋಕ್ಕೆ ಸಾಧ್ಯತೆ ಇಲ್ಲ. ಫಾರ್ ಎಕ್ಸಾಂಪಲ್ಲು ನಿಮ್ಮ ಬಳಿ 100 ರೂಪಾಯಿ ಇದೆ, ಯಾವುದೋ ಒಂದು ವಸ್ತು ತಗೊಳಕ್ಕೆ ಹೋಗ್ತೀರಿ, 120 ರೂಪಾಯಿ ರೇಟ್ ಇರುತ್ತೆ. ಹಾಗಾದ್ರೆ ನೀವು ಅದನ್ನು ತಗೊಳ್ಳೋಕ್ಕೆ ಸಾಧ್ಯತೆ ಇದೆ ಅಂದರೆ ತಗೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಅಥವಾ ನಿಮ್ಮ ಬಳಿ 100 ರೂಪಾಯಿ ಇದ್ದು 30 ರೂಪಾಯಿ ಬೆಲೆ ಬಾಳೋ ವಸ್ತುನ ಕೊಂಡ್ಕೋಬೋದು ಅಂದರೆ 100% ಕೊಂಡ್ಕೋಬೋದು. ನಿಮ್ಮ ಹತ್ರ 100 ರೂಪಾಯಿ ಇದ್ದು 50 ರೂಪಾಯಿ ಬೆಲೆ ಬಾಳೋ ವಸ್ತುವನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂದರೆ 50 ರೂಪಾಯಿ ಬೆಲೆ ಬಾಳೋ ವಸ್ತುವನ್ನು ಕೊಂಡ್ಕೋಬೋದು. ನಿಮ್ಮ ಹತ್ರ 100 ರೂಪಾಯಿ ಇದ್ದು 100 ರೂಪಾಯಿ ವ್ಯಾಲ್ಯೂ ಇರೋ ವಸ್ತುವನ್ನ ಪರ್ಚೇಸ್ ಮಾಡ್ಬೋದು ಅಂದರೆ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದರೆ 100 ರೂಪಾಯಿ ಇದ್ದು 120 ರೂಪಾಯಿ ಬೆಲೆ ಬಾಳೋ ವಸ್ತುವನ್ನು ನೀವು ಪರ್ಚೇಸ್ ಮಾಡೋಕ್ಕೆ ಸಾಧ್ಯತೆ ಇದೆ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಕೇಕ್ನ ಯಾವ ಭಾಗ ತಿನ್ನೋಕ್ಕೆ ಸಾಧ್ಯ ಆಗಲ್ಲ ಅಂದರೆ 120% ಭಾಗವನ್ನು ತಿನ್ನಲಿಕ್ಕಾಗಲ್ಲ. ಬಟ್ ಈ ಪ್ರಶ್ನೆಗೆ ಆನ್ಸರ್ ಇದನ್ನೇ ಬರೀಬೇಕು. ಯಾವ್ದು ಸಾಧ್ಯ ಇಲ್ಲ, ಸಾಧ್ಯವಾಗದ ಭಾಗ ಅಂದರೆ 120% ಅಂತ ಹೇಳ್ತೀವಿ. ಕ್ಲಿಯರ್? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಪ್ರಾಫಿಟ್ ಆರ್ ಲಾಸ್ ಈಸ್ ಕ್ಯಾಲ್ಕುಲೇಟೆಡ್ ಆನ್, ಲಾಭ ಇಲ್ಲವೇ ನಷ್ಟವನ್ನು ಯಾವುದರ ಮೇಲೆ ಲೆಕ್ಕಿಸುತ್ತಾರೆ ಅಂತ. ನಿಮಗೆ ಒಂದು ಬಿಸ್ನೆಸ್ಸಲ್ಲಿ ಲಾಭ ಆಗಿದೆಯೋ ಅಥವಾ ಲಾಸ್ ಅಂದರೆ ಪ್ರಾಫಿಟ್ ಆಗಿದೆಯೋ ಅಥವಾ ಲಾಸ್ ಆಗಿದೆಯೋ ಅಂತ ಡಿಸೈಡ್ ಮಾಡೋದು ಯಾವುದಂದರೆ ನೀವು ಆ ವಸ್ತುವಿನ ಕೊಂಡ ಬೆಲೆಯ ಆಧಾರದ ಮೇಲೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಇದಕ್ಕೆ ಉದಾಹರಣೆ ಅಂದರೆ CP ಅಂದರೆ ಕಾಸ್ಟ್ ಪ್ರೈಸ್. ಒಂದು ವಸ್ತುವನ್ನು ನೀವು 1,000 ರೂಪಾಯಿಗೆ ತಗೊಂಡಿದ್ದೀರಿ ಅನ್ಕೊಳ್ಳೋಣ. ಸೊ ಆ ವಸ್ತುವನ್ನು ಒಂದು ವೇಳೆ ನೀವು 1,200 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀರಿ, ಅಥವಾ ಆ ವಸ್ತುವನ್ನು ನೀವು ಕೇವಲ ಬರೀ 750 ರೂಪಾಯಿಗೆ ಮಾರಾಟ ಮಾಡಿದಿರಿ ಅನ್ಕೊಳ್ಳೋಣ. ನೀವು 1,000 ರೂಪಾಯಿ ಕೊಟ್ಟು ಒಂದು ವಸ್ತು ತಗೊಂಡು 1,200 ರೂಪಾಯಿಗೆ ಮಾರಾಟ ಮಾಡಿದ್ರಿ ಅಂದರೆ ಈ ವ್ಯವಹಾರದಲ್ಲಿ ನಿಮಗೇನಾಗುತ್ತೆ? ಲಾಭ ಆಗುತ್ತೆ. ಎಷ್ಟು ಲಾಭ ಆಗಿದೆ? 200. ಈ 200 ಲಾಭ ಆಗಿದೆ ಅಂದರೆ ಎದ್ರ ಮೇಲೆ ಡಿಸೈಡ್ ಆಗುತ್ತೆ? ಈ ಕೊಂಡ ಬೆಲೆ ಎಷ್ಟು ಇರುತ್ತಲ್ಲ ಅದ್ರ ಮೇಲೆ ಇದು ಲಾಭ ಆಗಿದೆಯೋ ನಷ್ಟ ಆಗಿದೆ ಅಂತ ಡಿಸೈಡ್ ಮಾಡ್ತೀವಿ. ಈ 1,200ಕ್ಕೆ ಮಾರಿದಾಗ ಫಸ್ಟ್ ಕೊಂಡ್ಕೊಂಡಿದ್ದು ಎಷ್ಟಕ್ಕೆ ಅಂತ ನೋಡ್ಕೋಬೇಕು. 1,000 ರೂಪಾಯಿ ಕೊಂಡ್ಕೊಂಡು 1,200ಕ್ಕೆ ಮಾರಿದಾಗ ನಿಮಗೆ 200 ರೂಪಾಯಿ ಲಾಭ ಆಗಿದೆ ಅಂತ ಗೊತ್ತಾಯಿತು. ಅದು ಈ ಲಾಭ ಆಗಿದೆಯೋ ನಷ್ಟ ಆಗಿದೆಯೋ ಅಂತ ಡಿಸೈಡ್ ಮಾಡೋದು ಇದು ಕಾಸ್ಟ್ ಪ್ರೈಸ್. ಈ ಕೊಂಡ ಬೆಲೆ ಆಧಾರದ ಮೇಲೆ ಈ ವ್ಯವಹಾರದಲ್ಲಿ ಲಾಭನೋ ನಷ್ಟನೋ ಅಂತ ಡಿಸೈಡ್ ಮಾಡ್ಬೋದು. ಅಥವಾ ನೀವು 1,000 ರೂಪಾಯಿ ಕೊಟ್ಟು 750 ರೂಪಾಯಿಗೆ ಮಾರಿದ್ರಿ ಅಂದರೆ 1,000ಕ್ಕಿಂತ 250 ರೂಪಾಯಿ ಕಡಿಮೆ ಇದೆ ಅಂದರೆ ಇದರಲ್ಲಿ ನಿಮಗೆ ಲಾಸ್ ಆಗಿದೆ, ಇದರಲ್ಲಿ ಪ್ರಾಫಿಟ್ ಆಗಿದೆ ಅಂತ ಹೇಳ್ತೀವಿ. ಸೊ ಈ ಲಾಭ ಮತ್ತು ನಷ್ಟವನ್ನು ಡಿಸೈಡ್ ಮಾಡೋದು ಆ ವಸ್ತುವಿನ ಕೊಂಡ ಬೆಲೆಯ ಆಧಾರದ ಮೇಲೆ. ನೀವು ಎಷ್ಟು ಕೊಂಡ್ಕೊಂಡಿರ್ತಿರಲ್ಲ ಅದ್ರ ಮೇಲೆ ಇದರಲ್ಲಿ ಎಷ್ಟು ಲಾಭ ಆಗಿದೆ, ಇದ್ರ ಮೇಲೆ ಎಷ್ಟು ನಷ್ಟ ಆಗಿದೆ ಅಂತ ಡಿಸೈಡ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಲಾಭ ಇಲ್ಲವೇ ನಷ್ಟವನ್ನು ಯಾವುದರ ಮೇಲೆ ಲೆಕ್ಕಿಸುತ್ತಾರೆ ಅಂದರೆ
ಕೊಂಡ ಬೆಲೆಯ ಆಧಾರದ ಮೇಲೆ ಲೆಕ್ಕ ಮಾಡ್ತಾರೆ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ ಇದರಲ್ಲಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಆ್ಯಂಡ್ ಆಂಗಲ್ ಆಫ್ 98 ಡಿಗ್ರಿ ಇಸ್ ನೌನ್ ಆ್ಯಸ್ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಇಂಗ್ಲೀಷ್ ಮುಗಿಯಿತು. ಕನ್ನಡ ಪ್ರಶ್ನೆ 98 ಡಿಗ್ರಿ ಕೋನವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾನೆ. ಸೊ 98 ಡಿಗ್ರಿ ಇದ್ರೆ ನೋಡ್ರಿ 0 ಡಿಗ್ರಿಗಿಂತ ಅಪ್ ಟು 0 ಡಿಗ್ರಿಗಿಂತ ಹೆಚ್ಚು 90 ಡಿಗ್ರಿಗಿಂತ ಕಡಿಮೆ ಇದ್ದರೆ 0 ಡಿಗ್ರಿಗಿಂತ ಹೆಚ್ಚು 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ನಾವೇನಂತ ಕರಿತೀವಿ ಅಂದರೆ ನೋಡಿ 0 ಡಿಗ್ರಿಗಿಂತ ಹೆಚ್ಚು 0 ಡಿಗ್ರಿಗಿಂತ ಹೆಚ್ಚು 90 ಡಿಗ್ರಿಗಿಂತ ಕಡಿಮೆ ಇದ್ದರೆ 90 ಡಿಗ್ರಿಗಿಂತ ಕಡಿಮೆ ಇರೋ ಕೋನವನ್ನು ನಾವೇನಂತ ಕರಿತೀವಿ ಅಂದರೆ ಲಘು ಕೋನ ಅಂತ ಕರಿತೀವಿ. ಲಘು ಕೋನ ಅಂತ ಕರಿತೀವಿ. ಸೊ ಲಘು ಕೋನ ಅಂದರೆ ಇಂಗ್ಲೀಷಲ್ಲಿ ಅಕ್ಯೂಟ್ ಆ್ಯಂಗಲ್ ಅಂತ ಕರಿತೀವಿ. ಅಕ್ಯೂಟ್ ಆ್ಯಂಗಲ್ ಅಂತ ಕರಿತೀವಿ. 0 ಡಿಗ್ರಿಗಿಂತ ಹೆಚ್ಚು 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದು ಲಘು ಕೋನ ಅಕ್ಯೂಟ್ ಆ್ಯಂಗಲ್ ಅಂತ ಕರಿತೀವಿ. ಸೊ 90 ಡಿಗ್ರಿಗೆ ಸಮವಾಗಿರ್ತಕ್ಕಂಥ ಕೋನವನ್ನು ನಾವು ಲಂಬ ಕೋನ ಅಂತ ಹೇಳ್ತೀವಿ. ಲಂಬ ಕೋನ ಇಂಗ್ಲೀಷಲ್ಲಿ ರೈಟ್ ಆ್ಯಂಗಲ್ ಅಂತ ಕರಿತೀವಿ. ರೈಟ್ ಆ್ಯಂಗಲ್ ಅಂತ ಕರಿತೀವಿ. ಲಂಬ ಕೋನ 90 ಡಿಗ್ರಿ ಈಕ್ವಲ್ ಇದ್ದರೆ. ಸೊ ಅದೇ 90 ಡಿಗ್ರಿಗಿಂತ ಹೆಚ್ಚು 90 ಡಿಗ್ರಿಗಿಂತ ಹೆಚ್ಚು ಆದರೆ 180 ಡಿಗ್ರಿಗಿಂತ ಕಡಿಮೆ ಇದ್ದರೆ 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನ ವಿಶಾಲ ಕೋನ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರು ಅಧಿಕ ಕೋನ ಅಂತ ಕರೀತಾರೆ. ಸೊ ಇಂಗ್ಲೀಷಲ್ಲಿ ನೋಡ್ರಿ ಅದನ್ನು ನೋಡ್ರಿ ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಕರೀತಾರೆ. ಸೊ ಇಂಗ್ಲೀಷಲ್ಲಿ ನಾವು ಅದನ್ನ ಆಬ್ಟ್ಯೂಸ್ ಆ್ಯಂಗಲ್ ಅಂತ ಕರಿತೀವಿ. ಆಬ್ಟ್ಯೂಸ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಅದೇ ರೀತಿ 180 ಡಿಗ್ರಿಗೆ ಸಮವಾಗಿರ್ತಕ್ಕಂಥ ಕೋನ ಏನಾದರೂ ಕೇಳಿದ ಅಂದರೆ 180 ಡಿಗ್ರಿಗೆ ಸಮವಾಗಿರೋ ಕೋನವನ್ನು ನಾವು ಸರಳ ಕೋನ ಅಂತ ಕರಿತೀವಿ. ಸರಳ ಕೋನ ಇಂಗ್ಲೀಷಲ್ಲಿ ಸ್ಟ್ರೈಟ್ ಆ್ಯಂಗಲ್ ಅಂತ ಕರಿತೀವಿ. ಸ್ಟ್ರೈಟ್ ಆ್ಯಂಗಲ್ ಅಂತ ಕರಿತೀವಿ. ಸರಳ ಕೋನ ಅಂತ ಕರಿತೀವಿ. ಅದೇ 180 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಹೆಚ್ಚು ಮತ್ತು 360 ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂಥ ಕೋನಗಳನ್ನು ನಾವೇನಂತ ಕರಿತೀವಿ ಅಂದರೆ ಸರಳಾಧಿಕ ಕೋನಗಳು ಅಂತ ಕರಿತೀವಿ. ಸರಳಾಧಿಕ ಕೋನ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಅದನ್ನು ನಾವು ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಕರಿತೀವಿ. ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಹೇಳ್ತೀವಿ. ಅದೇ 360 ಡಿಗ್ರಿಗೆ ಸಮವಾಗಿರ್ತಕ್ಕಂಥ ಕೋನವನ್ನು ನಾವು ಪೂರ್ಣ ಕೋನ ಅಂತ ಕರಿತೀವಿ. ಪೂರ್ಣ ಕೋನ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಕಂಪ್ಲೀಟ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಈ ಮಾಹಿತಿ ಗೊತ್ತಿದ್ದವರು ಈ ಥರ ಯಾವುದೇ ಪ್ರಶ್ನೆ ಕೊಟ್ಟರು ಸುಲಭವಾಗಿ ಆನ್ಸರ್ ಮಾಡ್ತೀರಿ. ಸೊ ಈ ಕ್ವಶನಿಗೆ ಇಷ್ಟೊಂದೆಲ್ಲ ಆನ್ಸರ್ ಅಲ್ಲ. ಈ ಕ್ವಶನಿಗೆ ಆನ್ಸರ್ ಮಾಡ್ಬೇಕಾದ್ರೆ ಇಷ್ಟೊಂದು ವಿಚಾರ ನಿಮ್ಮ ತಲೆಯಲ್ಲಿ ಇದ್ದರೆ ಮಾತ್ರ ಈ ಕ್ವಶನ್ಗೆ ಸಿಂಪಲಾಗಿ ಆನ್ಸರ್ ಮಾಡ್ಬೋದು. 98 ಡಿಗ್ರಿಗಿಂತ ಹೆಚ್ಚಿರೋ ಕೋನವನ್ನು 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಇರೋ ಯಾವುದೇ ಕೋನ ಕೊಟ್ಟರು ಅದನ್ನು ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಆಬ್ಟ್ಯೂಸ್ ಆ್ಯಂಗಲ್ ಅಂತ ಕರಿತೀವಿ. ಆಬ್ಟ್ಯೂಸ್ ಆ್ಯಂಗಲ್ ಅಂತ ಆಪ್ಷನ್ 3 ಒನ್ನಲ್ಲಿ ಇದೆಯಲ್ಲ ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ? 6th ಕ್ವಶನ್ನು. ನೆಕ್ಸ್ಟ್ ಬರೋಣ 7th ಕ್ವಶನ್ ಏನಿದೆ ಅಂತ. ದ ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆಫ್ ಎ ರೆಗ್ಯುಲರ್ ಪಾಲಿಗನ್ ಅಂತ ಕೇಳಿದ್ದಾನೆ. ಒಂದು ನಿಯಮಿತ ಬಹುಭುಜಾಕೃತಿಯ ಬಾಹ್ಯ ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ ಅಂತ. ಸೊ ಒಂದು ನಿಯಮಿತ ಬಹುಭುಜಾಕೃತಿ ಎಂದು ಕೊಟ್ಟಿದ್ದಾನೆ. ನಿಯಮಿತ ಅಂದರೆ ರೆಗ್ಯುಲರ್ ಪಾಲಿಗನ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಿಯಮಿತ ಪದ ಬಳಕೆ ಮಾಡಿದ್ದಾನೆ ಅಂದರೆ ಎಲ್ಲ ಬಾಹುಗಳ ಅಳತೆ ಸಮವಾಗಿದ್ದರೆ ಎಲ್ಲ ಬಾಹುಗಳ ಅಳತೆ ಸಮವಾಗಿದ್ದರೆ ಇದು ನಿಯಮಿತ ಪಂಚಭುಜಾಕೃತಿ ಅಂತ ಕರಿತೀವಿ. ಇಲ್ಲಿ 5 ಬಾಹುಗಳ ಅಳತೆ ಸಮವಾಗಿದ್ದರೆ ಇದನ್ನು ನಿಯಮಿತ ಬಹುಭುಜಾಕೃತಿ ಅಂತ ಕರಿತೀವಿ. ಅದರಲ್ಲಿ 5 ಬಾಹುಗಳನ್ನು ಹೊಂದಿದೆ ಅಂದರೆ ಇದು ನಿಯಮಿತ ಪಂಚಭುಜಾಕೃತಿ ಅಂತ ಕರಿತೀವಿ. ರೆಗ್ಯುಲರ್ ಪಾಲಿಗನ್ ನಿಯಮಿತ ಪದ ಬಳಕೆ ಮಾಡಿದೆ ಅಂದರೆ ಆ ಬಹುಭುಜಾಕೃತಿಯ ಎಲ್ಲ ಬಾಹುಗಳ ಅಳತೆ ಸಮವಾಗಿರುತ್ತೆ. ಸೊ ಹಾಗಾದ್ರೆ ಈ ಬಾಹುನ ಹಿಂಗೆ ಎಕ್ಸ್ಟೆಂಡ್ ಮಾಡಿದೆ ಅಂದರೆ ಇಲ್ಲೊಂದು ಏನು ಸಿಗುತ್ತೆ ನಮಗೆ ಬಾಹ್ಯ ಕೋನ ಸಿಗುತ್ತೆ. ಬಾಹ್ಯ ಕೋನ ಇದನ್ನು ಎಕ್ಸ್ಟೆಂಡ್ ಮಾಡಿದಾಗ ಇಲ್ಲೊಂದು ಬಾಹ್ಯ ಕೋನ ಸಿಗುತ್ತೆ. ಈ ಬಾಹುನ ಹಿಂಗೆ ಎಕ್ಸ್ಟೆಂಡ್ ಮಾಡಿದಾಗ ನಮಗೆ ಇಲ್ಲೊಂದು ಬಾಹ್ಯ ಕೋನ ಸಿಗುತ್ತೆ. ಈ ಬಾಹುನ ಹಿಂಗೆ ಎಕ್ಸ್ಟೆಂಡ್ ಮಾಡಿದಾಗ ಇಲ್ಲೊಂದು ಬಾಹ್ಯ ಕೋನ ಸಿಗುತ್ತೆ. ಇದನ್ನು ಎಕ್ಸ್ಟೆಂಡ್ ಮಾಡಿದಾಗ ಹಿಂಗೆ ಇಲ್ಲೊಂದು ಬಾಹ್ಯ ಕೋನ ಸಿಗುತ್ತೆ. ಸೊ ಹಾಗಾದರೆ ಇವೆಲ್ಲ ಬಾಹ್ಯ ಕೋನಗಳು ಎಕ್ಸ್ಟೀರಿಯರ್ ಆ್ಯಂಗಲ್ಸ್ನ ಕೂಡಿದ್ವಿ ಅಂದರೆ ಟೋಟಲ್ 360
60 ಡಿಗ್ರಿಗೆ ಸಮ ಇರುತ್ತೆ. ಇದೊಂದು ಅಂತೆ ಅಲ್ಲ, ಪಂಚಭುಜಾಕೃತಿ ಅಂತ ಅಲ್ಲ, ಯಾವುದೇ ನಿಯಮಿತ ಬಹುಭುಜಾಕೃತಿ, ಷಡ್ಭುಜ ಆಗಿರ್ಬೋದು, ಅಷ್ಟಭುಜ ಆಗಿರ್ಬೋದು, ನವಭುಜ ಆಗಿರ್ಬೋದು, ದಶಭುಜ ಆಗಿರ್ಬೋದು ಅಥವಾ ಚತುರ್ಭುಜ ಆಗಿರ್ಬೋದು, ಈ ಯಾವುದೇ ನಿಯಮಿತ ಬಹುಭುಜಾಕೃತಿಯ ಎಲ್ಲ ಬಾಹ್ಯ ಕೋನಗಳು ಅಂದರೆ ಹೊರ ಕೋನಗಳ ಮೊತ್ತ ಯಾವಾಗಲೂ 360 ಡಿಗ್ರಿಗೆ ಸಮ ಇರುತ್ತೆ. ಆಪ್ಷನ್ 3 ಒನ್ ಇದಕ್ಕೆ ರೈಟ್ ಆನ್ಸರು ಅಂತ ನಾವು ಹೇಳ್ಬೇಕು. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ದ ಫೇಮಸ್ ಪೈಥಾಗೋರಸ್ ಥಿಯರಮ್ ಈಸ್ ಆಲ್ಸೋ ನೋನ್ ಆಸ್ ಅಂತ. ನಾವು ಈ ಪೈಥಾಗೋರಸ್ ಥಿಯರಮನ್ನು ಓದಿದ್ವಿ. ಈ ಲಂಬಕೋನ ತ್ರಿಭುಜಗಳಿಗೆ ಪೈಥಾಗೋರಸ್ನ ಥಿಯರಮ್ ಅಂದರೆ ಪೈಥಾಗೋರಸ್ನ ಪ್ರಮೇಯನ 10ನೇ ಕ್ಲಾಸ 9ನೇ ಕ್ಲಾಸ್ ಅಲ್ಲ ಸ್ಕೂಲ್ ಡೇಸಲ್ಲಿ ಓದಿದ್ದೀವಲ್ಲ. ಈ ಪೈಥಾಗೋರಸ್ ಥಿಯರಮ್ನ ಈಗೂ ಸಹ ಕರೀತಾರೆ. ಏನೆಂದ ಹೆಸರು ಕರೀತಾರೆ ಅಂದರೆ ನಾವು ಅದನ್ನ ಥೇಲ್ಸ್ ಪ್ರಮೇಯನೇ ಬೇರೆ ಇದೆ, ಯೂಕ್ಲಿಡೇ ಬೇರೆ ಪ್ರಮೇಯ, ಭಾಸ್ಕರಂದ ಬೇರೆ ಪ್ರಮೇಯ ಇದೆ. ಅಂದರೆ ಆ ಪೈಥಾಗೋರಸ್ನ ಥಿಯರಮ್ಗೆ ಇನ್ನೊಂದು ಹೆಸರು ನಾವು ಬೌದ್ಧಾಯನ ಪ್ರಮೇಯ ಅಂತ ಕರಿತೀವಿ, ಬೌದ್ಧಾಯಮ ಥಿಯರಮ್ ಅಂತ ಕರಿತೀವಿ. ಆ ಪೈಥಾಗೋರಸ್ ಥಿಯರಮ್ನ ನೀವು ಒಂದ್ಸಲ ಓದಿದ್ದೆ ಆದರೆ ಅದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಓಲ್ಡ್ ಟೆಕ್ಸ್ಟ್ ಬುಕ್ಸಲ್ಲಿ ಇರುತ್ತೆ, ಹಳೆ ಟೆಕ್ಸ್ಟ್ ಬುಕ್ಸಲ್ಲಿ ಇದರ ಇನ್ಫಾರ್ಮೇಷನ್ ಇದೆ, ಓಲ್ಡ್ ಸಿಲೆಬಸ್ಸು ಸ್ಟೇಟ್ ಸಿಲೆಬಸ್ ಬುಕ್ಸಲ್ಲಿ. ಸೊ ಈ ಪೈಥಾಗೋರಸ್ ಥಿಯರಮನ್ನು ಯಾವ ಹೆಸರಿಂದ ಇನ್ನೊಂದು ಕರೀತಾರೆ, ಬೌದ್ಧಾಯನ ಪ್ರಮೇಯ ಅಂತಲೂ ಕರಿತೀವಿ. ಆಗ ಇದಕ್ಕೆ 4th ಆಪ್ಷನ್ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಇನ್ ಜನರಲ್ ದಿಸ್ ವಿಲ್ ಬಿ ಟೇಕನ್ ಆನ್ ಎಕ್ಸ್ ಆಕ್ಸಿಸ್ ವೆನ್ ಫ್ರೀಕ್ವೆನ್ಸಿ ಪಾಲಿಗನ್ ಈಸ್ ಡ್ರಾನ್ ಇಂಡಿಪೆಂಡೆಂಟ್ಲಿ ಅಂತ ಕೊಟ್ಟಿದ್ದಾನೆ. ಸಾಮಾನ್ಯವಾಗಿ ಆವೃತ್ತಿ ಬಹುಭುಜಾಕೃತಿಯನ್ನು ಸ್ವತಂತ್ರವಾಗಿ ಎಳೆಯುವಾಗ ಎಕ್ಸ್ ಅಕ್ಷದ ಮೇಲೆ ಇದನ್ನು ತೆಗೆದುಕೊಳ್ಳುತ್ತೇವೆ ಅಂತ ಕೊಟ್ಟಿದ್ದಾನೆ. ನೋಡ್ರಿ, ಆವರ್ತಾಂಕ ಬಹುಭುಜ ಅಂತ ಕರಿತೀವಿ, ಫ್ರೀಕ್ವೆನ್ಸಿ ಪಾಲಿಗನ್ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಫ್ರೀಕ್ವೆನ್ಸಿ ಪಾಲಿಗನ್ ಅಂತ ಕರಿತೀವಿ. ಈ ಫ್ರೀಕ್ವೆನ್ಸಿ ಪಾಲಿಗನ್ ಎಳಿಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ ಈ ಎಕ್ಸ್ ಆಕ್ಸಿಸಲ್ಲಿ ಈ ಎಕ್ಸ್ ಅಕ್ಷ ಇದೆಯಲ್ಲ, ಎಕ್ಸ್ ಆಕ್ಸಿಸಲ್ಲಿ ನಾವೇನು ಬರಿತೀವಿ ಅಂದರೆ ಕ್ಲಾಸ್ ಇಂಟರ್ವಲ್ನ ಬರಿತೀವಿ. ಎಕ್ಸ್ ಆಕ್ಸಿಸಲ್ಲಿ ನಾವೇನಂದರೆ ಕ್ಲಾಸ್ ಇಂಟರ್ವಲ್ಲಿ 0 to 10 ಅಂತ ಇರುತ್ತೆ, ಆಮೇಲೆ 10 to 20 ಅಂತ ಕ್ಲಾಸ್ ಇಂಟರ್ವಲ್ ಇರುತ್ತೆ, ಆಮೇಲೆ 20 to 30 ಕ್ಲಾಸ್ ಇಂಟರ್ವಲ್ ಇರುತ್ತೆ, ಇಲ್ಲಿ 30 ಬರಿತೀವಿ, ಆಮೇಲೆ 30 to 40 ಕ್ಲಾಸ್ ಇಂಟರ್ವಲ್. ವರ್ಗಾಂತರಗಳಿರುತ್ತಲ್ಲ, ಸೊ ಇಲ್ಲಿ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ 0 ಇಂದ 10, ಆಮೇಲೆ 10 ರಿಂದ 20, ಆಮೇಲೆ 20 ರಿಂದ 30, ಆಮೇಲೆ 30 ರಿಂದ 40 ಅಂತ ಹಿಂಗೆ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದ, ಆಮೇಲೆ 40 ರಿಂದ 50 ಅಂತ ಕೊಟ್ಟರೆ ಸೊ ಅದು ಅದರ ಫ್ರೀಕ್ವೆನ್ಸಿ ಎಷ್ಟೆಷ್ಟು ಅಂತ ಕೊಟ್ಟಿರ್ತಾನೆ. ಫ್ರೀಕ್ವೆನ್ಸಿ ಇರೋ ಫ್ರೀಕ್ವೆನ್ಸಿ ಒಂದು 4 ಇರುತ್ತೆ, ಇದ್ರ ಫ್ರೀಕ್ವೆನ್ಸಿ 5 ಇರುತ್ತೆ, ಇದ್ರ ಫ್ರೀಕ್ವೆನ್ಸಿ 4 ಇರುತ್ತೆ, ಇದ್ರದ್ದು 3 ಇರುತ್ತೆ, ಇದ್ರ ಫ್ರೀಕ್ವೆನ್ಸಿ 4 ಇರುತ್ತೆ, ಹಿಂಗೆ ಕೊಟ್ಟಿರ್ತಾನಲ್ಲ. ಸೊ ಆ ಫ್ರೀಕ್ವೆನ್ಸಿ ತಕ್ಕಂತೆ ನಾವಿಲ್ಲಿ 1 2 3 4 5 ಅಂತ ಹಿಂಗೆ ಬರಿತಾ ಹೋಗ್ತೀವಿ, 1 2 3 4 5 ಅಂತ. ಸೊ ಇವುಗಳ ಎಲ್ಲ ಮಧ್ಯ ಬಿಂದುಗಳು, ಈ ಎಲ್ಲ ಆಯತ ಚಿತ್ರಗಳೇನಿದಾವಲ್ಲ ಇವನ್ನ ಮಧ್ಯ ಬಿಂದುಗಳನ್ನು ಗುರ್ತು ಮಾಡ್ಕೊಂಡು ನಾವೇನು ಡ್ರಾ ಮಾಡ್ತೀವಿ ಅಂದರೆ ಫ್ರೀಕ್ವೆನ್ಸಿ ಪಾಲಿಗನ್ನ ಡ್ರಾ ಮಾಡ್ತೀವಿ. ಇದನ್ನೇನು ಲೈನ್ ಇದೆಯಲ್ಲ ಇದನ್ನು ನಾವು ಫ್ರೀಕ್ವೆನ್ಸಿ ಪಾಲಿಗನ್ ಆವರ್ತಾಂಕ ಬಹುಭುಜಾಕೃತಿ ಅಂತ ಕರಿತೀವಿ. ಈ ಆವರ್ತಾಂಕ ಬಹುಭುಜಾಕೃತಿಯಲ್ಲಿ ಎಕ್ಸ್ ಅಕ್ಷದ ಮೇಲೆ ಬರೀತಕ್ಕಂಥವು ಏನಾಗಿರ್ತವೆ ಅಂದರೆ ವರ್ಗಾಂತರಗಳನ್ನು ಬರಿತೀವಿ. ಕ್ಲಾಸ್ ಇಂಟರ್ವಲ್ಸ್ನ ಎಕ್ಸ್ ಆಕ್ಸಿಸ್ ಮೇಲೆ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಹಾಗಾದರೆ ಎಕ್ಸ್ ಅಕ್ಷದ ಮೇಲೆ ನಾವು ಯಾವ ಬಿಂದುಗಳನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಪ್ರತಿನಿಧಿಸ್ತೀವಿ ಅಂತ ಪ್ರಶ್ನೆ ಕೇಳಿರೋದ್ರಿಂದ ಎಕ್ಸ್ ಅಕ್ಷದ ಮೇಲೆ ನಾವು ವರ್ಗಾಂತರಗಳನ್ನು ಬರಿತಾ ಇರ್ತೀವಿ. ಸೊ ಆ ವರ್ಗಾಂತರಗಳು ಅಂತ ಇದೀವಲ್ಲ, ಸೊ ಆಪ್ಷನ್ ಫಸ್ಟ್ ಒನ್ ಇದು ಸರಿ ಉತ್ತರ ಆಗಿರುತ್ತೆ. ಎಕ್ಸ್ ಅಕ್ಷದ ಮೇಲೆ ನಾವು ಡ್ರಾ ಮಾಡ್ತಕ್ಕಂಥವು ಯಾವ ವರ್ಗಾಂತರಗಳು, ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ಕ್ಲಾಸಸ್ ಅಂತ ಹೇಳ್ತೀವಲ್ಲ, ಫಸ್ಟ್ ಆಪ್ಷನ್ ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಇದಾದಮೇಲೆ ಮುಂದಿನ ಪ್ರಶ್ನೆ ಏನು ಅಂತ, ಎಲ್ ಪ್ಲಸ್ ಎಮ್ ಹೋಲ್ ಸ್ಕ್ವೇರ್ ಮೈನಸ್ ಎಲ್ ಮೈನಸ್ ಎಮ್ ಹೋಲ್ ಸ್ಕ್ವೇರ್ನ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ಅಂತ ಕೇಳಿದ್ದಾನೆ. ಇದಕ್ಕೆ ಆನ್ಸರ್ ಮಾಡಬೇಕಂದ್ರೆ ವೆರಿ ಸಿಂಪಲ್ಲು, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿರಬೇಕು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಬರಿತೀವಿ. ಅದೇ ಥರ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದ್ರೆ ಇದಕ್ಕೆ ಆನ್ಸರ್ ಮಾಡ್ಬೋದು. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಬರಿತೀವಿ. ಇದನ್ನು ಸಿಂಪ್ಲಿಫೈ ಮಾಡಿರಿ, ಎ ಬಿ ಬದಲಾಗಿ ಎಲ್ ಎಮ್ ಕೊಟ್ಟಿದ್ದಾನೆ ಅಷ್ಟೇ. ಎ ಮತ್ತು ಬಿ ಅಕ್ಷರಗಳ ಬದಲಾಗಿ ಇಲ್ಲಿ ಎಲ್ ಮತ್ತು ಎಮ್ ಅಕ್ಷರ ಕೊಟ್ಟಿದ್ದಾನೆ. ಇಲ್ಲಿ ಎಲ್ ಪ್ಲಸ್ ಎಮ್ ಹೋಲ್ ಸ್ಕ್ವೇರ್ ಅಂದರೆ ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಇಲ್ಲಿ ಎಲ್ ಸ್ಕ್ವೇರ್ ಬರಿತೀನಿ, ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎಮ್ ಸ್ಕ್ವೇರ್ ಬರಿತೀನಿ, ಪ್ಲಸ್ 2ab ಅಂದರೆ 2mn ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಬರ್ಕೊಂಡು ಬ್ರಾಕೆಟ್ ಹಾಕೊಳ್ರಿ. ಎಲ್ ಮೈನಸ್ ಎಮ್ ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಇನ್ನು ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಮೈನಸ್ ಇರೋದ್ರಿಂದ ಮೈನಸ್ 2ab ಅಂದರೆ 2mn ಅಂತ ಬರ್ಕೊಂಡು ಬ್ರಾಕೆಟ್ ಕ್ಲೋಸ್ ಮಾಡಿ. ಇಲ್ಲಿ ಹೊರಗಡೆ ಮೈನಸ್ ಇರೋದ್ರಿಂದ ಪ್ರತಿ ಒಂದು
ಟರ್ಮನ್ನು ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿ ಬರೀಬೇಕು. ಇಲ್ಲಿಂದ ಮುಂದ್ಗಡೆ ಇರ್ತಕ್ಕಂಥ ಪ್ರತಿಯೊಂದು ಟರ್ಮ್ಸನ್ನು ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿರಿ. ಇದು ಮೈನಸ್ ಎಲ್ ಸ್ಕ್ವೇರ್ ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ ಎಮ್ ಸ್ಕ್ವೇರ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ 2mn ಆಗುತ್ತೆ. ಇವಾಗ ಸಿಂಪ್ಲಿಫೈ ಮಾಡಿರಿ. ಇದು ಪ್ಲಸ್ ಎಲ್ ಸ್ಕ್ವೇರ್, ಇದು ಮೈನಸ್ ಎಲ್ ಸ್ಕ್ವೇರು ಕ್ಯಾನ್ಸಲ್. ಪ್ಲಸ್ ಎಮ್ ಸ್ಕ್ವೇರು ಮೈನಸ್ ಎಮ್ ಸ್ಕ್ವೇರು ಕ್ಯಾನ್ಸಲ್. ಇದು ಪ್ಲಸ್ ಇದೆ, ಇದು ಪ್ಲಸ್ ಇದೆ, ಕ್ಯಾನ್ಸಲ್ ಆಗಲ್ಲ. 2mn ಪ್ಲಸ್ 2mn ಅಂದರೆ ಕೂಡಬೇಕು, 4mn ಆಗುತ್ತೆ. 4mn ಇದಕ್ಕೆ ಆನ್ಸರ್ ಬರುತ್ತೆ. 4m mn ಅಲ್ಲ LM ಆಗಬೇಕಾಯ್ತಲ್ಲ, LM. ಇಲ್ಲೂ LM ಬರಿಬೇಕಾಯ್ತು, ನಾನು ಮಿಸ್ಸಾಗಿ N ಬರೆದ್ಬಿಟ್ಟಿದ್ದೀನಿ. ಸೊ ಇಲ್ಲಿ 2lm ಎಲ್ ಅಕ್ಷರ ಇದೆ, ಹಾಗಾಗಿ 2lm ಬರೀಬೇಕು. 2lm ಬರೀತಾ ಇದ್ದೀನಿ. ಸೊ ಇಲ್ಲಿ N ಇಲ್ಲ, L ಇದೆ, 2lm ಅಂತ ಬರೀತೀನಿ. ಸರಿ ನೋಡಿರಿ, 2lm ಪ್ಲಸ್ 2lm ಕೂಡಿದಾಗ 4lm ಆನ್ಸರ್ ಬರುತ್ತೆ. 4lm ಅನ್ನೋದು 4th ಆಪ್ಷನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಅಂತ ಆಯ್ತಾ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಏರಿಯಾ ಆಫ್ ಎ ಟ್ರಾಪಿಜಿಯಂ ಅಂತ ಕೇಳಿದ್ದಾನೆ. ಒಂದು ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಬೇಕಂದ್ರೆ ಫಸ್ಟ್ ಆಫ್ ಆಲ್ ತ್ರಾಪಿಜ್ಯ ಅಂದ ತಕ್ಷಣ ಅವ್ರ ಇಮೇಜ್ ಅಂದರೆ ಆ ಚಿತ್ರ ಯಾವ ಥರ ಅಂತ ಇದೆ ಅಂತ ಗೊತ್ತಾಗಬೇಕು. ಇದನ್ನು ತ್ರಾಪಿಜ್ಯ ಅಂತ ಕರಿತೀವಿ. ಸೊ ಈ ತ್ರಾಪಿಜ್ಯದಲ್ಲಿ ಒಂದು ಜೊತೆ ಸಮಾಂತರ ಬಾಹುಗಳಿರ್ತವೆ ಮಾತ್ರ. ಸೊ ಇವೆರಡು ಲೈನನ್ನು ಎಷ್ಟು ದೂರ ಬೇಕಾದ್ರೆ ಎಕ್ಸ್ಟೆಂಡ್ ಆದರೆ ಎಲ್ಲೂ ಕೋಯಿನ್ಸೈಡ್ ಆಗಲ್ಲ, ಅಂತರ ಕಡಿಮೆ ಆಗಲ್ಲ. ಕೇವಲ ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರೋ ನಾವು ಆಕೃತಿಗೆ ತ್ರಾಪಿಜ್ಯ, ಟ್ರಾಪಿಜಿಯಂ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಓನ್ಲಿ ಒನ್ ಪೇರ್ ಆಫ್ ಪ್ಯಾರಲ್ ಸೈಡ್ಸ್ ಅಂತ ಹೇಳ್ತೀವಿ. ಈ ರೀತಿ ಇದ್ರೆ ಅದನ್ನ ತ್ರಾಪಿಜ್ಯ ಅಂತ ಕರಿತೀವಿ. ಒಂದು ಸಮಾಂತರ ಬಾಹುನ ಎ ಅಂತ ತಗೋಬೇಕು, ಮತ್ತೊಂದನ್ನು ಬಿ ಅಂತ ತಗೊಂಡು, ಸೊ ಇವುಗಳ ನೋಡ್ರಿ ಎ ಆದರೂ ತಗೋಬೋದು, ಬಿ ಆದರೂ ತಗೋಬೋದು, ಅಥವಾ ಎಲ್ ಮತ್ತು ಎಚ್ ಆದರೂ ತಗೋಬೋದು. ಸೊ ಇದು ಎ, ಇದು ಬಿ ಅಂತ ತಗೊಂಡು ಇದರ ಎತ್ತರವನ್ನು, ಇವೆಲ್ಲ ಕ್ರಾಸ್ ಇದಾವೆ, ಓರೆ ಎತ್ತರ ಇದಾವೆ, ಲಂಬ ಎತ್ತರ ಬೇಕು, ಹಾಗಾಗಿ ಹೆಚ್ ಅಂತ. ಅಂದರೆ ಒಂದು ಬಿಂದುವಿನಿಂದ ಅದು ಪಾದಕ್ಕೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ಕೋಬೇಕು, ಲಂಬ ಎತ್ತರ, ಅದನ್ನು ಹೆಚ್ ಅಂತ ತಗೋಬೇಕು. ಸೊ ಈ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ, ಏರಿಯಾ ಆಫ್ ಟ್ರಾಪಿಜಿಯಂ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಎ ಈಕ್ವಲ್ ಟು ಎ ಅಂದರೆ ಏರಿಯಾ, ವಿಸ್ತೀರ್ಣ ಅಥವಾ ಕ್ಷೇತ್ರಫಲ ಅಂತ ಕನ್ನಡದಲ್ಲಿ ಕರಿತೀವಿ. ಸೊ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಹಾಫ್ ಇಂಟು ಎಚ್ ಇಂಟು ಎ ಪ್ಲಸ್ ಬಿ ಅಂತ ಬರಿತೀವಿ. ಹಾಫ್ ಇಂಟು ಎಚ್ ಇಂಟು ಎ ಪ್ಲಸ್ ಬಿ ಅನ್ನೋದು ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಫಾರ್ಮುಲಾ ಆಗಿರುತ್ತೆ. ಸೊ ಹಾಫ್ ಇಂಟು ಎಚ್ ಇಂಟು ಎ ಪ್ಲಸ್ ಬಿ ಅಂದರೆ ನೋಡ್ರಿ, ಹಾಫ್ ಇಂಟು ಎಚ್ ಇಂಟು ಎ ಪ್ಲಸ್ ಬಿ ಅಂತ 4th ಆಪ್ಷನಲ್ಲಿದೆ. ಹಾಫ್ ಇಂಟು ಎಚ್ ಇಂಟು ಎ ಪ್ಲಸ್ ಬಿ ಅಂತ 4ನೇ ಆಪ್ಷನಲ್ಲಿ ಇದೆಯಲ್ಲ, 4th ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ, ಏರಿಯಾ ಆಫ್ ಟ್ರಾಪಿಜಿಯಂ ಅಂದರೆ. ಓಕೆನಾ? ಕ್ಲಿಯರಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಪೈ ಆರ್ ಎಲ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಈಸ್ ದ ಫಾರ್ಮುಲಾ ಫಾರ್. ಆ ಪೈ ಆರ್ ಎಲ್ ಮತ್ತು ಪೈ ಆರ್ ಸ್ಕ್ವೇರ್ನ ಫಾರ್ಮುಲಾ ಯಾವುದನ್ನ ಕಂಡುಹಿಡಿಯಲಿಕ್ಕೆ ಯೂಸ್ ಮಾಡ್ತೀವಿ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ನೋಡ್ರಿ, ಇಲ್ಲಿ ಪೈ ಆರ್ ಎಲ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ. ಅಂದರೆ ಇಲ್ಲಿ ಯಾವ ಒಂದು ಘನಾಕೃತಿಯ ವಿಸ್ತೀರ್ಣ ಅಥವಾ ಕಂಡುಹಿಡಿಯೋ ಅಥವಾ ಘನಫಲ ಕಂಡುಹಿಡಿಯೋ ಫಾರ್ಮುಲಾ ಆಗಿರುತ್ತೆ ಅಂತ ಕೇಳಿದಾಗ ವೆರಿ ಸಿಂಪಲ್ ಕ್ಲೂ ಅಂದರೆ ಇಲ್ಲಿ ಎಲ್ ಇದೆ. ಎಲ್ ಅಂದರೆ ಓರೆ ಎತ್ತರ, ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಸೊ ಈ ಓರೆ ಎತ್ತರ ಬರ್ತಕ್ಕಂಥ ಆಬ್ಜೆಕ್ಟ್ ಯಾವುದಂದರೆ ಶಂಕು ಏನು ಬರುತ್ತಲ್ಲ, ಕೋನ್ ಅಂತ ಕರಿತೀವಲ್ಲ, ಇಂಗ್ಲೀಷಲ್ಲಿ ಕೋನ್ ಅಂತ ಕರಿತೀವಿ, ಕನ್ನಡದಲ್ಲಿ ಶಂಕು ಅಂತ ಕರಿತೀವಲ್ಲ. ಈ ಶಂಕುವಿನಲ್ಲಿ ಮಾತ್ರ ಈ ಎಲ್ ಓರೆ ಎತ್ತರ ಬರೋದು. ಇದು ಎಲ್ ಓರೆ ಎತ್ತರ ಅಂತ ಕರಿತೀವಿ. ಇದು ಆರ್ ಅಂದರೆ ಪಾದದ ತ್ರಿಜ್ಯ ಅಂತ ಕರಿತೀವಿ. ಇದು ಹೆಚ್ ಅಂದರೆ ಲಂಬ ಎತ್ತರ ಅಥವಾ ಹೈಟ್ ಅಂತ ಕರಿತೀವಿ ಅಷ್ಟೇ. ಈ ಓರೆ ಎತ್ತರ ಬರೋದು ಶಂಕುವಿನಲ್ಲಿ ಮಾತ್ರ. ಹಾಗಾಗಿ ಇದು ಶಂಕುವಿನಿಂದ ಸೂತ್ರ ಆಗಿರುತ್ತೆ. ಅದು ಶಂಕುವಿನ ಎರಡು ಇದಾವೆ, ಪಾರ್ಶ್ವ ಮೇಲ್ಮೈ, ಪೂರ್ಣ ಮೇಲ್ಮೈ ಅಂತ ಇರೋದ್ರಿಂದ. ಸೊ ಇಲ್ಲಿ ನೋಡ್ರಿ, ಇದು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಯಾಕಂದ್ರೆ ಈ ಶಂಕುವಿನ ಪಾದ ವೃತ್ತಾಕಾರವಾಗಿರುತ್ತೆ, ಬಟ್ ನಾವು ಚಿತ್ರ ಬರಿಬೇಕಾದ್ರೆ ಓವೆಲ್ ಶೇಪಲ್ಲಿ ಬರ್ದೀವಿ ಅಷ್ಟೇ. ಈ ಪಾದ ವೃತ್ತಾಕಾರವಾಗಿರೋದ್ರಿಂದ ಈ ವೃತ್ತದ ವಿಸ್ತೀರ್ಣ ಅಂದರೆ ಪೈ ಆರ್ ಸ್ಕ್ವೇರ್. ಈ ಪಾದದ ವಿಸ್ತೀರ್ಣ ಕೂಡ ಕಂಡುಹಿಡಿದ್ದಾರೆ ಅಂದಮೇಲೆ ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ, ಟೋಟಲ್ ಸರ್ಫೇಸ್ ಏರಿಯಾ ಆಗಿರುತ್ತೆ. ಅಥವಾ ನೀವು ಈ ಫಾರ್ಮದಲ್ಲಿ ಇಲ್ಲೂ ಪೈ ಇದೆ, ಇದರಲ್ಲೂ ಪೈ ಇದೆ, ಪೈ ಕಾಮನ್ ತಕ್ಕೊಳ್ಳೋಣ. ಇಲ್ಲಿ ಆರ್ ಒಂದಿದೆ, ಇಲ್ಲಿ ಆರ್ ಎರಡಿದಾವೆ ಅಂದರೆ ಒಂದು ಆರ್ ಕಾಮನ್ ತಕ್ಕೊಳ್ಳೋಣ. ಸೊ ಇಲ್ಲಿ ಪೈ ಆರ್ ಕಾಮನ್ ತಕ್ಕೊಂಡಿದ್ದೀವಿ ಅಂದರೆ ಎಲ್ ಉಳಿಯುತ್ತೆ. ಇಲ್ಲಿ ಆರ್ ಸ್ಕ್ವೇರಲ್ಲಿ ಒಂದು ಆರ್ ಹೊರಗಿದೆ ಅಂದರೆ ಮತ್ತೊಂದು ಆರ್ ಉಳಿಯುತ್ತೆ. ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಅನ್ನೋದು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ.
ಪೈ ಆರ್ ಇಂಟು ಎಲ್ ಪ್ಲಸ್ ಆರ್ ಆದರೂ ಆಗಿರ್ಬೋದು ಅಥವಾ ಆರ್ ಪ್ಲಸ್ ಎಲ್ ಅನ್ನೋದು ಶಂಕುವಿನ ಪೂರ್ಣ ಮೇಲ್ಮೈ ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಯೋ ಫಾರ್ಮುಲಾ ಆಗಿರುತ್ತೆ. ಅದು 4th ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರು. ಇದು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಆಗಿರುತ್ತೆ ಇಲ್ಲಿ ಕೊಟ್ಟಿರೋದು. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಟ್ರೈ ಮಾಡೋಣ. ಏನಿದೆ ನೆಕ್ಸ್ಟ್ ಕ್ವಶನ್ ಅಂತ. ಎ ಡೈ ಈಸ್ ಥ್ರೋನ್ ಒನ್ಸ್, ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಪ್ರೈಮ್ ನಂಬರ್ ಈಸ್. ಒಂದು ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಅವಿಭಾಜ್ಯ ಸಂಖ್ಯೆ ಬರುವ ಸಂಭವನೀಯತೆ ಅಂತ. ಸೊ ಒಂದು ದಾಳ ಅಂದರೆ ನೋಡಿದಿರಿ, ಹಾವು ಏಣಿ ಆಟದಲ್ಲಿ ಯೂಸ್ ಮಾಡ್ತೀವಲ್ಲ, ಅದು ಡೈಸ್ ಅಂತ ಕರಿತೀವಿ ದಾಳ. ಒಂದು ದಾಳಕ್ಕೆ 6 ಮುಖಗಳು ಇರ್ತವೆ. ಅಂದರೆ ಒಂದು ದಾಳವನ್ನು ಹಿಂಗೆ ಎಸೆದಾಗ ಯಾವ್ಯಾವ ಸಂಖ್ಯೆ ಮೇಲೆ ಬರೋ ಸಾಧ್ಯತೆ ಇರುತ್ತೆ ಅಂದರೆ, ಎಸ್ ಅಂದರೆ ಸ್ಯಾಂಪಲ್ ಸ್ಪೇಸ್, ಫಲಿತಗಣ ಅಂತ ಕರಿತೀವಿ. ಒಂದು ದಾಳ ಎಸೆದು ಎಕ್ಸ್ಪೆರಿಮೆಂಟ್, ಆ ಒಂದು ಎಕ್ಸ್ಪೆರಿಮೆಂಟಲ್ಲಿ ಬರ್ತಕ್ಕಂಥ ಪಾಸಿಬಲ್ ರಿಸಲ್ಟ್ಸ್ ಅಂದರೆ ಒಂದು ದಾಳ ಎಸೆದಾಗ ಮೇಲೆ ಸಂಖ್ಯೆ 1 ಆದರೂ ಕಾಣಿಸ್ಬೋದು, 2 ಆದರೂ ಬೀಳ್ಬೋದು, 3 ಬರ್ಬೋದು, ಇಲ್ಲ 4 ಬರ್ಬೋದು, ಇಲ್ಲ 5 ಬರ್ಬೋದು, ಇಲ್ಲ 6 ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಎನ್ ಆಫ್ ಎಸ್ ಅಂದರೆ ಒಂದು ದಾಳವನ್ನು ಎಸೆದಾಗ ಎಷ್ಟು ಫಲಿತಾಂಶಗಳು ಬರೋ ಸಾಧ್ಯತೆ ಇರುತ್ತೆ, 6 ಫಲಿತಾಂಶಗಳು ಬರೋ ಸಾಧ್ಯತೆ ಇರುತ್ತೆ. ಎನ್ ಆಫ್ ಎಸ್ = 6 ಬರಿತೀನಿ. ಈ 6 ಫಲಿತಾಂಶಗಳಲ್ಲಿ ನಾವು ನಿರೀಕ್ಷೆ ಮಾಡಿರೋ ಫಲಿತಾಂಶ ಏನು ಅಂದರೆ ಅವಿಭಾಜ್ಯ ಸಂಖ್ಯೆ ಬರುವ ಸಂಭವನೀಯತೆ. ಗೆಟಿಂಗ್ ಎ ಪ್ರೈಮ್ ನಂಬರ್ ಅಂದರೆ ಇಲ್ಲಿರೋ 6 ಫಲಿತಾಂಶಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಇದಾವೆ ಅಂದರೆ, ಅವಿಭಾಜ್ಯ ಸಂಖ್ಯೆಗಳಂದ್ರೆ ಗೊತ್ತಿರ್ಬೇಕು, ಬೇರೆ ಸಂಖ್ಯೆಯಿಂದ ಭಾಗ ಆಗದೆ ಇರೋವು. ದ ನಂಬರ್ಸ್ ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ ಎನಿ ಅದರ್ ನಂಬರ್ಸ್ ಅಂತ ಕರಿತೀವಲ್ಲ. 1 ಅನ್ನೋದು ಯೂನಿವರ್ಸಲ್ ಕಾನ್ಸ್ಟೆಂಟ್, ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ. 2 ಅನ್ನೋದು ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ, ಅದು 2ರಿಂದ ಆಗುತ್ತೆ, 1ರಿಂದ ಆಗುತ್ತೆ, ಬಟ್ ಬೇರೆ ನಂಬರಿಂದ ಡಿವೈಡ್ ಆಗಲ್ಲ, ಇದು ಅವಿಭಾಜ್ಯ ಸಂಖ್ಯೆ. 3 ಅನ್ನೋದು 3ರಿಂದ ಆಗುತ್ತೆ, 1ರಿಂದ ಆಗುತ್ತೆ, ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ, ಅವಿಭಾಜ್ಯ ಸಂಖ್ಯೆ. 4 ಬೇರೆ ನಂಬರಿಂದ ಡಿವೈಡ್ ಆಗುತ್ತೆ 2 ಇಂದ. 5 ಕೂಡ ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ, ಅವಿಭಾಜ್ಯ ಸಂಖ್ಯೆ. 6 ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ, 2ರಿಂದನೂ ಆಗುತ್ತೆ, 3ರಿಂದನೂ ಆಗುತ್ತೆ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಈ 3ನ ಬರಿತೀನಿ. ಹಾಗಾಗಿ ಎನ್ ಆಫ್ ಇ = ಎಷ್ಟು ಬರಿತೀನಿ ಅಂದರೆ, ಎನ್ ಆಫ್ ಇ = 3 ರಿಸಲ್ಟ್ಸಲ್ಲಿ ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ. ಆ ಎನ್ ಆಫ್ ಎಸ್ ವ್ಯಾಲ್ಯೂ ಎನ್ ಆಫ್ ಇ ವ್ಯಾಲ್ಯೂ ಸಿಕ್ಕಾದ್ಮೇಲೆ ದೇರ್ ಫೋರ್ ಸಂಭವನೀಯತೆ, ಇಂಗ್ಲೀಷಲ್ಲಿ ಪ್ರಾಬಬಿಲಿ ಆಫ್ ಆನ್ ಇವೆಂಟ್ ಕಂಡುಹಿಡಿಬೇಕಂದ್ರೆ ಯಾವಾಗಲೂ ಎನ್ ಆಫ್ ಇ ಬೆಲೆನ ಮೇಲ್ಗಡೆ ಬರೀಬೇಕು, ಎನ್ ಆಫ್ ಎಸ್ ನಂಬರ್ನ ಕೆಳಗಡೆ ಬರ್ಕೋಬೇಕು. ಎನ್ ಆಫ್ ಇ ಅಂದರೆ 3 ಇದೆ, ಎನ್ ಆಫ್ ಎಸ್ ಅಂದರೆ 6 ಇದೆ. 3 ಅಂದರೆ 3 2 6 ಕ್ಯಾನ್ಸಲ್ ಆಗಿ 1/2 ಸಂಭವನೀಯತೆ ಬರುತ್ತೆ. 1/2 ಅನ್ನೋದು ಪ್ರಾಬಬಿಲಿಟಿ ಆಗಿರುತ್ತೆ. ಇಲ್ಲಿ 1/2 ಅನ್ನೋದು ಸೆಕೆಂಡ್ ಆಪ್ಷನಲ್ಲಿದೆ, ಇದು ಸರಿ ಉತ್ತರ ಆಗಿರುತ್ತೆ. ಗೊತ್ತಾಯ್ತಾ? ನೋಡ್ರಿ, ಇವು ಆಲ್ಮೋಸ್ಟ್ ಆಲ್ ಈ ಪೇಪರ್ ಫಸ್ಟಲ್ಲಿ ಈ ಥರ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಥರ ಆನ್ಸರ್ ಮಾಡೋದಂತ ನಿಮಗೆ ಹೇಳ್ಕೊಟ್ಟಿದ್ದಾನೆ. ಸೊ ಇದೇ ಥರ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಇದ್ದಾವೆ TT ಎಕ್ಸಾಮ್ ಸಂಬಂಧಪಟ್ಟಂತೆ. ನೀವು ಪ್ಲೇ ಲಿಸ್ಟಿಗೆ ಹೋಗಿ ಅವೆಲ್ಲ ವೀಡಿಯೋಸ್ನ ವಾಚ್ ಮಾಡಿ ನಿಮ್ಮದೇ ಆಗಿರೋ ರೀತಿಯಲ್ಲಿ ನೋಟ್ಸ್ ಮಾಡ್ಕೊಂಡು ಹೋದರೆ 100% ನೆಕ್ಸ್ಟ್ ಕಮ್ಮಿಂಗ್ ಎಕ್ಸಾಮ್ಸಲ್ಲಿ ಯೂಸ್ ಆಗುತ್ತೆ. ಅದಲ್ಲದೆ ಇನ್ ಡೀಟೇಲು ಟಾಪಿಕ್ ವೈಸು ನಿಮಗೆ ಸಿಲೆಬಸ್ ವೈಸ್ ಪಾಠಗಳು ಬೇಕಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ TT ಪೇಪರ್ ಫಸ್ಟು, ಪೇಪರ್ ಸೆಕೆಂಡಿಗೆ ಎಕ್ಸ್ಕ್ಲೂಸಿವ್ಲಿ ಮ್ಯಾಥ್ಸ್ ಪೇಪರ್ ಅವೈಲೇಬಲ್ ಇದೆ. ಅದನ್ನು ಕೂಡ ಯೂಸ್ ಮಾಡಿಕೊಂಡು ನೀವು ಮ್ಯಾಥ್ಸಲ್ಲಿ ಹೆಚ್ಚಿನ ಸ್ಕೋರ್ ಮಾಡ್ತಾ ಬರ್ಬೋದು. ಈ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಥ್ಯಾಂಕ್ ಯು ಸೋ ಮಚ್.